ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಸುಬ್ಬೂಸ್ ಕಿಚನ್ಗೆ ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಸುಬ್ಬೂಸ್ ಕಿಚನ್ನು ಈ 3 ಮಂತ್ಸಿಂದ ಎಷ್ಟು ಒಳ್ಳೊಳ್ಳೆ ರೆಸಿಪೀಸ್ನ ಕೊಡ್ತಾ ಬಂದಿದೆ. ಹಾಗೂ ಅದನ್ನೆಲ್ಲ ನೀವು ಟ್ರೈ ಮಾಡಿ ತುಂಬ ಖುಷಿ ಪಟ್ಟಿದ್ದೀರಾ ಅಂತ ನಂಗೆ ಗೊತ್ತು. ಎಷ್ಟೊಂದು ಒಳ್ಳೊಳ್ಳೆ ರೆಸಿಪಿಗಳು, ಫ್ರೈಡ್ ಐಟಮ್ಸ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಹೊಸ ಬಿರಿಯಾನಿಗಳು, ಪಲಾವು, ದೋಸೆ, ಈ ಥರ ಬೇರೆ ಬೇರೆ ವೆರೈಟೀಸ್ ಕೊಟ್ಟಿದೆ. ಅದೆಲ್ಲ ತುಂಬ ಚೆನ್ನಾಗೂ ಬಂದಿದೆ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ. ಅದಕ್ಕೋಸ್ಕರ ನಿಮಗೆಲ್ಲ ಒಂದು ದೊಡ್ಡ ಥ್ಯಾಂಕ್ಸ್. ಇನ್ನೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಹೇಳಿ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ತುಂಬ ಒಳ್ಳೊಳ್ಳೆ ಐಟಮ್ಸ್ ಈ ಸುಬ್ಬೂಸ್ ಕಿಚನಲ್ಲಿ ಬರ್ತಾ ಇದೆ ಅಂತ ರೆಕಮೆಂಡ್ ಮಾಡಿ. ಇವತ್ತು ನಾನು ಏನು ಐಟಮ್ ಮಾಡ್ತಾ ಇರ್ಬೋದು? ನಾನು ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಈಸಿಯಾಗಿರಬೇಕು, ಮನೆಯಲ್ಲಿ ಆರಾಮ್ಸೆ ಮಾಡ್ಕೋಬೇಕು, ಒಂಥರ ಹೊಸದಾಗೂ ಇರಬೇಕು ಅಂತ ಸ್ವೀಟ್ ಮಾಡಬೇಕು ಅಂತಿದ್ದೀನಿ. ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ಬಾದಾಮ್ ಬರ್ಫಿ ಮಾಡಬೇಕು ಅಂತಿದ್ದೀನಿ. ಬಾದಾಮ್ ಬರ್ಫಿ ಅಂದ ತಕ್ಷಣ ಎಲ್ರಿಗೂ ತಕ್ಷಣ ಬರೋದು ನಾವು ಅಂಗಡೀಲಿ ತೊಗೊಂಡು ತಿಂದ್ಬಿಡ್ತೀವಿ. ಇಲ್ಲ ಅಂತಂದರೆ ಯಾವ್ದಾರ ಮದುವೆ ಮನೆಗಳಿಗೆ, ಫಂಕ್ಷನ್ಗಳಿಗೆ ಹೋದರೆ ಅಡುಗೆಯವ್ರು ಮಾಡಿರ್ತಾರೆ. ತಿಂದ ತಕ್ಷಣ ಅಯ್ಯೋ ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿದೆ ಈ ಬಾದಾಮ್ ಬರ್ಫಿ ಅಂತ ಅನ್ಕೋತೀವಿ. ಆದರೆ ಮಾಡೋದಕ್ಕೆ ಮಾತ್ರ ಟ್ರೈ ಮಾಡೋಕ್ಕೆ ಹೋಗಲ್ಲ, ಎಲ್ಲಿ ಕೆಟ್ಟೋಗುತ್ತೋ ಅನ್ನೋ ಭಯ. ಆದರೆ ತುಂಬ ಈಸಿಯಾಗಿ ಬಾದಾಮ್ ಬರ್ಫಿನ ಮಾಡ್ಕೋಬೋದು. ನಾನು ಈಗಾಗಲೇ ಮೊದಲೊಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಮೇಲೆ ಇಲ್ಲಿ ಸುಬ್ಬೂಸ್ ಕಿಚನ್ಗೆ ಬಂದು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಬನ್ನಿ ಹಾಗಾದರೆ ಈ ಬಾದಾಮ್ ಬರ್ಫಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ 1 ಕಪ್ಪಲ್ಲಿ ಬಾದಾಮಿಗಳನ್ನ ತೊಗೊಂಡಿದ್ದೀನಿ. ಆಮೇಲೆ ಒಂದು 2-3 ಸ್ಪೂನಷ್ಟು ತುಪ್ಪ, ಎಷ್ಟು ಬಾದಾಮಿ ತೊಗೊಂಡಿರ್ತೀವೋ ಅಷ್ಟೇ ಸಕ್ಕರೆ, ಒಂದು ಅರ್ಧ ಕಪ್ ಹಾಲು, ಆಮೇಲೆ ಹಾಲು, ಬಿಸಿ ಹಾಲನ್ನು ಕೇಸರಿ ಹೆಸಳು ಹಾಕ್ಕೊಂಡು ಕೇಸರಿನ ನೆನೆಸಿದ್ದೀನಿ ಹಾಲಲ್ಲಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕು. ನಾವು ತಗೊಂಡಿರೋ ಬಾದಾಮಿನ ಫಸ್ಟು ನಾವು ಬಿಸಿನೀರಲ್ಲಿ ನೆನೆಸ್ಕೋಬೇಕು. ಬಾದಾಮಿ ಮೇಲಿರೋ ಸಿಪ್ಪೆನ ತೆಗಿಯೋಕ್ಕೋಸ್ಕರ ಅದನ್ನು ಚೆನ್ನಾಗಿ ಮರಳ್ತಾ ಇರೋ ನೀರಲ್ಲಿ ಅಷ್ಟು ಬಾದಾಮಿನ ಒಂದು 20 ನಿಮಿಷಗಳ ಕಾಲ ನೆನೆಸಿಟ್ಟಿರಬೇಕು. ಆಮೇಲೆ ಈಸಿಯಾಗಿ ನಾವು ಮೇಲ್ಗಡೆ ಇರೋ ಸಿಪ್ಪೆನ ತೆಗಿಬೋದು. ಬಾದಾಮಿ ಇವಾಗ ಒಂದು 20 ನಿಮಿಷಗಳ ಕಾಲ ಚೆನ್ನಾಗಿ ನೆಂದಿದೆ. ಇದ್ರ ಸಿಪ್ಪೆ ತೆಕ್ಕೊಳ್ಳೋಣ. ಸಿಪ್ಪೆ ತೆಕ್ಕೊಳ್ಳೋದು ತುಂಬ ಈಸಿ ನೋಡಿ, ಹೀಗಂದ್ರೆ ಬಂದ್ಬಿಡತ್ತೆ. ನಾವು ಹಿತಕ್ ಬೇಳೆ ಮಾಡುವಾಗ ಸಿಪ್ಪೆ ತೆಕ್ಕೋತೀವಲ್ಲ, ಆ ಥರ ನೋಡಿ ಎಷ್ಟು ಬೇಗ ಬರ್ತಾ ಇದೆ. ಒಂದು 20 ಮಿನಿಟ್ಸ್ ನೆನೆಸಿದ್ರೆ ಸಾಕಾಗತ್ತೆ. ನೋಡಿ ಬಾದಾಮಿನೆಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆ ನಾವು 1 ಕಪ್ ಬಾದಾಮಿಗೆ 1 ಕಪ್ ಸಕ್ಕರೆ ತೊಗೊಂಡಿದ್ವಲ್ಲ, ಆ ಸಕ್ಕರೆನ ನಾವು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಸಕ್ಕರೆನ ಪುಡಿ ಮಾಡ್ಕೊಳ್ಳೋಣ. ಸಕ್ಕರೆ ಪುಡಿಯಾಗಿದೆ. ಇವಾಗ ಹಾಗೆಯೇ ನಾವು ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ವಲ್ಲ, ಅದು ಬಾದಾಮಿನೂ ಒಂಚೂರು ಹಾಲು ಹಾಕ್ಕೊಂಡು ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಸಿಪ್ಪೆ ತೆಗೆದಿಟ್ಕೊಂಡಿರೋ ಬಾದಾಮನ್ನ ಹಾಕ್ತಾ ಇದ್ದೀನಿ. ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ಫಸ್ಟು 1-2 ಸ್ಪೂನ್ ಹಾಕ್ಕೊಳ್ಳೋಣ. ಅದು ಚೆನ್ನಾಗಿ ಪೇಸ್ಟ್ ಆಗಬೇಕು, ತುಂಬ ನೀರು ಮಾಡ್ಕೊಳ್ಳೋದು ಬೇಡ. ಒಂದ್ಸಲ ಗ್ರೈಂಡ್ ಮಾಡಿ ನೋಡ್ಕೊಳ್ಳಿ. ಇನ್ನೂ ತರ್ತರಿಯಾಗಿತ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡು ಚೆನ್ನಾಗದು ನುಣ್ಣಗೆ ಗ್ರೈಂಡ್ ಆಗಬೇಕು, ಅಲ್ಲಿವರೆಗೂ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸ್ಮೂತಾಗಿ ಗ್ರೈಂಡ್ ಆಗಿದೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಗ್ಯಾಸ್ ಆನ್ ಮಾಡ್ಕೊಂಡು ಕಡೆ ಇಟ್ಕೊಂಡಿದ್ದೀನಿ. ಇದಕ್ಕೆ 1-2 ಸ್ಪೂನು ತುಪ್ಪ ಹಾಕಿ. ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸಿಮ್ಮಲ್ಲೇ ಇರಲಿ, ಯಾಕಂದರೆ ಈ ಬಾದಾಮೆಲ್ಲ ಹಾಕಿದಾಗ ಕೆಳಗಡೆಯಿಂದ ಸೀಕೊಂಡು ಬಂದುಬಿಟ್ರೆ ಆಮೇಲೆ ಕಲರೇ ಚೇಂಜ್ ಆಗೋಗುತ್ತೆ, ಒಂಥರ ಕೆಂಪಗಾಗ್ಬಿಡುತ್ತೆ. ಸೊ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡೋಣ. ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಬಾದಾಮು, ಅದನ್ನು ಇದಕ್ಕೆ ಹಾಕೋಣ. ನೋಡಿ ಬಾದಾಮ್ ಪೇಸ್ಟ್ ಹಾಕಿದ್ಮೇಲೆ ನಾವು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಸಕ್ಕರೆ, ಅದನ್ನು ಪೂರ್ತಿ 1 ಕಪ್ ಬಾದಾಮ್ಗೆ 1 ಕಪ್ ಸಕ್ಕರೆ, ಪುಡಿ ಸಕ್ಕರೆನ ಅದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಸಿಮ್ಮಲ್ಲೇ ನಿಧಾನವಾಗಿ ಮಿಕ್ಸ್ ಮಾಡ್ತಾ ಹೋದರೆ ಅದು ಸ್ವಲ್ಪ ಸಕ್ಕರೆ ಎಲ್ಲ ಕರಗಿ
ಒಂಥರ ನೀರಾಗಿ ಆಗುತ್ತೆ. ಅದನ್ನು ಸುಮಾರು ಹೊತ್ತು ಹೀಗೆ ಕೈಯಲ್ಲಿ ಹುರಿತಾ ಇರಬೇಕು. ಸಿಮ್ಮಲ್ಲೇ ಇರಲಿ. ಜಾಸ್ತಿ ನೀವು ಉರಿ ಜಾಸ್ತಿ ಮಾಡಿಕೊಂಡ್ರೆ, ಫ್ಲೇಮ್ ಜಾಸ್ತಿ ಆಗಿಬಿಟ್ರೆ ಕೆಂಪಗಾಗೋಗುತ್ತೆ. ಆದ್ದರಿಂದ ಇದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕಾಗತ್ತೆ. ನಿಧಾನವಾಗಿ ಸಿಮ್ಮಲ್ಲೇ ಸಕ್ಕರೆ ಎಲ್ಲ ಕರಗಿ ಬಾದಾಮ್ ಎಲ್ಲ ಅದ್ರ ಜೊತೆ ಸೇರ್ಕೊಳ್ಳೋವರೆಗೂ ಹೀಗೆ ಮಾಡ್ತಾನೇ ಇರಬೇಕು. ಕೈ ಬಿಡದೆ ಹೀಗೆ ಮಾಡ್ತಾ ಇರಬೇಕು. ಹಾಲು ನೆನೆಸಿಟ್ಕೊಂಡಿದ್ವಲ್ಲ ಕೇಸರಿ ಹಾಲಿನಲ್ಲಿ, ಅದನ್ನು ಇದಕ್ಕೊಂಚೂರು ಹಾಕೋಣ. ಒಳ್ಳೆ ಕಲರು ಬರುತ್ತೆ, ಫ್ಲೇಮು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಗಟ್ಟಿ ಆಗ್ತಾ ಇದೆ. ಸಕ್ಕರೆ ಎಲ್ಲ ಕರಗಿ ನೀರಾಗಿತ್ತು. ಇವಾಗ ಅದು ಬಾದಾಮಿ ಪೇಸ್ಟ್ ಜೊತೆ ಹೊಂದ್ಕೊಂಡು ಗಟ್ಟಿ ಆಗ್ತಾ ಇದೆ. ಈ ಸ್ಟೇಜಲ್ಲಿ ಏನು ಮಾಡಬೇಕು, 1-2 ಸ್ಪೂನ್ ತುಪ್ಪ ಹಾಕಬೇಕು. ತುಪ್ಪ ಹಾಕಿದ್ರೆ ಇನ್ನೂ ಸಾಫ್ಟಾಗಿ ಬರುತ್ತೆ. ಆಮೇಲೆ ಅದೇ ತುಪ್ಪನ ನಾವು ಬಟರ್ ಪೇಪರ್ ಇಟ್ಕೊಂಡಿರ್ತೀವಿ. 1-2 ಬಟರ್ ಪೇಪರು 2 ಭಾಗ ಮಾಡಿಕೊಂಡು ಅದ್ರ ಮೇಲೆ ನಾವು ಇದು ಗಟ್ಟಿ ಆದಮೇಲೆ ಹಾಕಿ ಆಮೇಲೆ ಅದನ್ನ ರೋಲ್ ಮಾಡಿ ಪೀಸ್ ಮಾಡ್ಕೋತೀವಿ. ತೋರಿಸ್ತೀನಿ ನಾನು ನಿಮಗೆ. ಇದು 2-3 ಮೆಥಡಲ್ಲಿ ಮಾಡ್ತಾರೆ. ಇನ್ನೊಂದು ಮೆಥಡು ಸಕ್ಕರೆ ಒಂದೆಳೆ ಪಾಕ ತೆಕ್ಕೊಂಡು ಅದಕ್ಕೆ ಬಾದಾಮಿ ಪುಡಿ ಥರ ಮಾಡಿಕೊಂಡು ಪುಡಿ ಹಾಕಿನೂ ಮಾಡ್ತಾರೆ. ನಾನಿಲ್ಲಿ ಸ್ವಲ್ಪ ಈಸಿಯಾಗಿ ಆಗುವಂಥದ್ದು ಬಾದಾಮಿ ಪೇಸ್ಟ್ ಮಾಡಿಕೊಂಡು ಹಾಲು ಜೊತೆ ಸಕ್ಕರೆ ಪಾಕ ಇಲ್ಲದೆ ಡೈರೆಕ್ಟಾಗಿ ಸಕ್ಕರೆ ಹಾಕಿ ಮಾಡೋವಂಥದ್ದನ್ನು ಮಾಡ್ತಾಯಿದ್ದೀನಿ. ನೀವು ಈ ನಾನ್ ಸ್ಟಿಕ್ ಅಲ್ದಿರ ಕಬ್ಬಿಣದ ಬಾಣಲಿ ಅಥವಾ ಅಲ್ಯೂಮಿನಿಯಂ ಬಾಣಲಿಲಿ ಮಾಡೋದಾದರೆ ನಿಮಗೆ ತುಪ್ಪ ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ. ಇದು ನಾನ್ ಸ್ಟಿಕ್ ಆದ್ದರಿಂದ ಅಷ್ಟೊಂದು ತುಪ್ಪ ಬೇಕಾಗಲ್ಲ. ಆಮೇಲೆ ಬಾದಾಮಿನಲ್ಲೇ ಒಂದು ಇದರ ಅಂಶ, ಆಯಿಲ್ ಅಂಶ ಇರುತ್ತೆ, ಮತ್ತು ಹಾಲು ಹಾಕಿರ್ತೀವಿ, ಸಕ್ಕರೆ ಹಾಕಿರ್ತೀವಿ. ಹಾಗಾಗಿ ಅಷ್ಟು ನಿಮಗೆ ತುಪ್ಪದ ಅವಶ್ಯಕತೆ ಬರಲ್ಲ. ನೋಡಿ, ಇದು ಸುತ್ತಲೂ ಒಂಥರ ಬೆಳ್ಳಗೆ ಬರ್ತಾ ಇದೆ. ಇದರಲ್ಲಿ ನೋಡಿ, ಇವಾಗೆಲ್ಲ ಒಂಥರ ಬಾಣಲಿ ಬಿಟ್ಕೊಂಡು ಬರ್ತಾ ಇದೆ. ಎಲ್ಲ ಒಂದು ಕಡೆ ಬರ್ತಾ ಇದೆ, ಬಾಣಲಿಗೆ ಅಂಟ್ಕೊಳ್ದೆ. ಈ ಸ್ಟೇಜಲ್ಲಿ ನೋಡಿ, ಹೀಗಂದಾಗ ಎಲ್ಲ ಒಂದು ಕಡೆ ಬರ್ತಿದೆ. ಇನ್ನೂ ತುಂಬ ಹೊತ್ತು ಬಿಟ್ಟರೆ ಕೆಂಪಾಗೋಗುತ್ತೆ. ಸೊ ಈ ಸ್ಟೇಜಲ್ಲಿ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡು ಬಿಡೋಣ. ನೋಡಿ, ಈಗ 2 ಬಟರ್ ಪೇಪರ್ ತೊಗೊಂಡಿದ್ದೀನಿ. ಅಂದರೆ ಒಂದು ದೊಡ್ಡದಿದ್ದರೆ ಅದನ್ನು 2 ಭಾಗ ಮಾಡ್ಕೊಂಡಿದ್ದೀನಿ. 2ಕ್ಕೂ ತುಪ್ಪ ಹಚ್ಕೊಳ್ಳೋಣ. ಹೀಗೆ ನಾವಿಲ್ಲೇನು ಮಾಡಿದ್ದೀವಿ ಅದನ್ನು ಈ ಪೇಪರ್ ಮೇಲೆ ಹಾಕ್ಕೊಳ್ಳೋಣ. ಫುಲ್ಲು ಬಂದ್ಬಿಡ್ತದು ಬಾಣಲಿಯಿಂದ ಈ ಪೇಪರ್ಗೆ. ಸ್ವಲ್ಪ ಇದಾರಲಿ, ಆರೋವರೆಗೂ ಬಿಡೋಣ. ಇದನ್ನ 1-2 ನಿಮಿಷ ಬಿಟ್ಟರೆ ನಮ್ಮ ಕೈಗೇ ಅದು ಒಂಥರ ಬಿಸಿ ತಾಕಬಾರ್ದು, ಆ ಸ್ಟೇಜಲ್ಲಿ ಇರುತ್ತೆ. ಅಲ್ಲಿವರೆಗೂ ಇನ್ನೊಂದು ಬಟರ್ ಪೇಪರ್ಗೆ ನಾವು ತುಪ್ಪ ಸವರ್ಕೊಳ್ಳೋಣ. ಅದು ಯಾಕೆ ಅಂದರೆ ನಾವು ಪೀಸ್ ಮಾಡ್ತೀವಲ್ಲ, ಅದಕ್ಕೆ ರೋಲ್ ಮಾಡಿಕೊಂಡು ಪೀಸ್ ಮಾಡಬೇಕಾಗತ್ತೆ. ಅದಕ್ಕೆ ಇದಕ್ಕೆ ನಾವು ತುಪ್ಪ ಹಾಕ್ಕೊಳ್ಳೋಣ. ಮಿಕ್ಕಿರೋ ತುಪ್ಪನ ಬೇಕಾದರೆ ಇದಕ್ಕೂ ಹಾಕ್ಕೋಬೋದು. ಈ ಲಟ್ಟಣಿಗೆಗೆ ಒಂಚೂರು ತುಪ್ಪ ಸವರ್ಕೋಬೇಕಾಗತ್ತೆ. ಈ ರೋಲರ್ಗೆ ಈ ಥರ ತುಪ್ಪ ಸವರಿ ಇಟ್ಕೋಬೇಕು. ಇದು ಸ್ವಲ್ಪ ಆರಿದ ಮೇಲೆ ಅದನ್ನು ನಾವು ಕೈಯಲ್ಲಿ ಚೆನ್ನಾಗಿ ನಾದ್ಬಿಟ್ಟು ಆಮೇಲೆ ಈ ಪೇಪರ್ ಮೇಲೆ ಹಾಕ್ಕೊಂಡು ನಿಧಾನವಾಗಿ ಅದನ್ನು ಲಟ್ಟಿಸ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಬರ್ಫಿ ಶೇಪಲ್ಲಿ. ಇದನ್ನು ಹೀಗೆ ಸ್ಪ್ರೆಡ್ ಮಾಡಿದ್ರೆ ಸ್ವಲ್ಪ ಬೇಗ ಆರುತ್ತೆ. ಇಲ್ಲದೇ ಇದ್ದರೆ ಕೈಗೆ ಬಿಸಿ ತಾಕತ್ತೆ. ಆದ್ದರಿಂದ ಇದನ್ನ ಒಂಚೂರು ಹೀಗೆ ಆರಕ್ಕೆ ಬಿಟ್ಬಿಡೋಣ. ಒಂದು 5 ನಿಮಿಷ ಬಿಟ್ಟರೆ ಅದು ಸ್ವಲ್ಪ ಗಟ್ಟಿನೂ ಆಗುತ್ತೆ ಮತ್ತು ಆರುತ್ತೆ. ಆರಿದ್ಮೇಲೆ ಅದನ್ನು ನಾವು ಕೈಯಲ್ಲಿ ಮುದ್ದೆ ಥರ ಮಾಡ್ಕೋಬೋದು. ನೋಡಿ, ಇವಾಗ ಈ ಥರ ಆಯಿತು. ಇದನ್ನು ನಾವು ಲಟ್ಟಣಿಗೆ ತುಪ್ಪ ಹಚ್ಚಿದ್ವಲ್ಲ, ನಮ್ಗೆ ಯಾವ ಇದಕ್ಕೆ ಬೇಕೋ ಅಷ್ಟಕ್ಕೆ ರೋಲ್ ಮಾಡ್ಕೊಳ್ಳೋಣ. ತುಂಬ ತಿನ್ನಾಗೂ ಇರಬಾರ್ದು, ತುಂಬ ದಪ್ಪಕ್ಕೂ ಇರಬಾರ್ದು. ಮಿಲ್ಕ್ ಬರ್ಫಿ ಅಷ್ಟು ದಪ್ಪಕ್ಕಿರಬಾರ್ದು.
ರೋಲ್ ಮಾಡ್ಕೊಂಡಿದ್ದೀವಿ. ಇದನ್ನು ಇವಾಗ ನಾವು ಪಿಜ್ಜಾ ಕಟ್ಟರು ಅಥವಾ ಚಾಕು ಅಥವಾ ನಾವು ಕಡುಬು ಮಾಡೋಕ್ಕೆ ಉಪಯೋಗಿಸ್ತೀವಲ್ಲ, ಆ ಸ್ಪೂನ್ ಇತ್ತು ಅಂದರೆ ಅದರಲ್ಲಿ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ಸುಮಾರು 1 ಕಪ್ಪು ಬಾದಾಮಿಂದ ನಾವು ಒಂದು 15-20 ಬರ್ಫಿ ಮಾಡ್ಕೋಬೋದು ಈ ಸೈಜಿಂದು. ಇದನ್ನು ಬೇಕಾದರೆ ಹೀಗೆ 10-15 ನಿಮಿಷ ಫ್ರಿಜ್ಜಲ್ಲಿಟ್ಟರೆ ಸೆಟ್ ಆಗುತ್ತೆ. ಸುಬ್ಬೂಸ್ ಕಿಚನಲ್ಲಿ ಇವತ್ತು ಸ್ವೀಟ್ಸು ಬಾದಾಮ್ ಬರ್ಫಿ ಮಾಡಿದ್ದೀನಿ. ತುಂಬ ಈಸಿಯಾಗಿ ಮಾಡಿದ್ದೀನಿ. ಆ್ಯಂಡ್ ಏನಾಯಿತು ಅಂತಂದರೆ ಅದು ಲಾಸ್ಟಲ್ಲಿ ನೀವು ಬಾದಾಮ್ ಬರ್ಫಿ ಇನ್ನೇನು ಮುಗಿತಾ ಇದೆ ಅನ್ನೋವಾಗ ಅದನ್ನು ಬಟರ್ ಪೇಪರ್ ಮೇಲೆ ಹಾಕ್ಕೊಂಡು ತುಪ್ಪದಲ್ಲೆಲ್ಲ ಅದನ್ನ ಮಿಕ್ಸ್ ಮಾಡಿ ಕೈಯಲ್ಲಿ ನಾದ್ಕೋಬೇಕು ಅಂತ ಹೇಳಿದ್ನಲ್ಲ, ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಮಾಡಿಕೊಂಡು ಅದನ್ನು ತಟ್ಬಿಟ್ಟು ಅಥವಾ ರೋಲ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡಿ. ಒಂದು 10-15 ನಿಮಿಷ ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿ ಸೆಟ್ಟಾಗಿ ಹೋಗುತ್ತೆ. ಆಮೇಲೆ ಆಚೆ ತೆಗೆದು ಕಟ್ ಮಾಡಿದ್ರೆ ಚೆನ್ನಾಗಿ ಸಾಫ್ಟಾಗಿರೋವಂಥ ಪೀಸಸ್ ಬರುತ್ತೆ. ಒಂದು ಚಿಕ್ಕ ಕಪ್ಪಲ್ಲಿ ಬಾದಾಮಿ ತೊಗೊಂಡ್ರೆ ಸುಮಾರು ಚಿಕ್ಕ ಚಿಕ್ಕ ಪೀಸು ಒಂದು 15 ಪೀಸನ್ನು ಮಾಡ್ಕೋಬೋದು. ಆ್ಯಂಡ್ ಇದನ್ನು ಇಟ್ಕೊಂಡು ತಿನ್ಬೋದು ಒಂದು 3-4 ದಿವಸ. ತುಂಬ ಚೆನ್ನಾಗಿರುತ್ತೆ. ನೀವು ಎಲ್ಲ ಮನೇಲಿ ಮಾಡಿಕೊಂಡು ತಿಂದು ನೋಡಿ, ಹೇಗೆ ಬಂತು ಅಂತ ಕಾಮೆಂಟ್ಸಲ್ಲಿ ತಿಳಿಸಿ. ನಮಸ್ಕಾರ. ನೋಡಿ, ಇವಾಗ ಈ ಥರ ಆಯಿತು. ಇದನ್ನು ನಾವು ಲಟ್ಟಣಿಗೆ ತುಪ್ಪ ಹಚ್ಚಿದ್ವಲ್ಲ, ನಮ್ಗೆ ಯಾವ ಇದಕ್ಕೆ ಬೇಕೋ ಅಷ್ಟಕ್ಕೆ ರೋಲ್ ಮಾಡ್ಕೊಳ್ಳೋಣ. ತುಂಬ ತಿನ್ನಾಗೂ ಇರಬಾರ್ದು, ತುಂಬ ದಪ್ಪಕ್ಕೂ ಇರಬಾರ್ದು. ಮಿಲ್ಕ್ ಬರ್ಫಿ ಅಷ್ಟು ದಪ್ಪಕ್ಕಿರಬಾರ್ದು ಅಥವಾ ತುಂಬ ತಿನ್ನಾಗೂ ಇರಬಾರ್ದು. ರೋಲ್ ಮಾಡ್ಕೊಂಡಿದ್ದೀವಿ. ಇದನ್ನು ಇವಾಗ ನಾವು ಪಿಜ್ಜಾ ಕಟ್ಟರು ಅಥವಾ ಚಾಕು ಅಥವಾ ನಾವು ಕಡುಬು ಮಾಡೋಕ್ಕೆ ಉಪಯೋಗಿಸ್ತೀವಲ್ಲ, ಆ ಸ್ಪೂನ್ ಇತ್ತು ಅಂದರೆ ಅದರಲ್ಲಿ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ಸುಮಾರು 1 ಕಪ್ಪು ಬಾದಾಮಿಂದ ನಾವು ಒಂದು 15-20 ಬರ್ಫಿ ಮಾಡ್ಕೋಬೋದು ಈ ಸೈಜಿಂದು. ಇದು ಒಂದು ಸ್ವಲ್ಪ ಹೊತ್ತು ಹೀಗೆ ಬಿಟ್ಟರೆ ಆರುತ್ತೆ. ಆಮೇಲೆ ಬರ್ಫಿ ಬರುತ್ತೆ. ಬರ್ಫಿಯನ್ನು ನಾವು ಇಟ್ಕೋಬೋದು. ಸೆಟ್ ಆಗಬೇಕಿದು, ಫ್ರಿಜ್ಜಲ್ಲಿ ಇಟ್ಬಿಡೋಣ.